ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದು ತಿಂಗಳಾಗ್ತಾ ಬಂದ್ರು, ಅದರ ಕ್ರೇಜ್ ನಿಂತಿಲ್ಲ. ಬಿಗ್ ಬಾಸ್ ಬಗ್ಗೆ ಜನ ಮಾತನಾಡೋದು ಕಮ್ಮಿ ಆಗಿಲ್ಲ. ಇವತ್ತಿಗೂ ಬಿಗ್ ಬಾಸ್ ಸ್ಪರ್ಧಿಗಳು ಹೊರಬಂದು ಓಡಾಡೋದಿಕ್ಕೆ ಆಗ್ತಾ ಇಲ್ಲ. ಎಲ್ಲೇ ಹೋದ್ರೂ ಜನ ಮುತ್ಕೊಳ್ತಿದ್ದಾರೆ. ತಪ್ಪಿಸ್ಕೊಂಡು ಹೋದ್ರೆ ಸಾಕಪ್ಪ ಅನ್ನೋ ರೇಂಜ್ಗೆ ಬಂದು ನಿಂತಿದ್ದಾರೆ. ಇದೇ ಹೊತ್ತಲ್ಲೇ ಬಿಗ್ ಬಾಸ್ ನ ಟಾಪ್ 5 ಕಂಟೆಸ್ಟೆಂಟ್ ಆಗಿದ್ದ, ಅದರಲ್ಲೂ ಗಿಲ್ಲಿಯ ಅಚ್ಚುಮೆಚ್ಚಿನ ಸ್ನೇಹಿತೆ ಕಾವ್ಯ ಫುಲ್ ಗರಂ ಆಗಿದ್ದಾರೆ. ಕೆಲ ಅಭಿಮಾನಿಗಳ ಹುಚ್ಚಾಟಕ್ಕೆ ಗದರಿದ್ದಾರೆ. ಇದರಿಂದ ಏನೆಲ್ಲ ಅನಾಹುತಗಳು ಆಗಬಹುದು ಅನ್ನೋದರ ಪಾಠ ಮಾಡಿದ್ದಾರೆ. ಒಂದ್ ಕಡೆ ಅಭಿಮಾನಿಗಳ ಮೇಲೆ ಕಾವ್ಯ ಸಿಟ್ಟಿಗೆದ್ರೆ, ಇನ್ನೊಂದ್ ಕಡೆ ಗಿಲ್ಲಿ ಅಭಿಮಾನಿಯೇ ಗಿಲ್ಲಿ ಮೇಲೆ ಕೆಂಡ ಕಾರ್ತಿದ್ದಾನೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಕಾವ್ಯ ಟಿಕ್ಟಾಕ್ ಸಮಯದಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದವರು. ಟಿಕ್ಟಾಕ್ ಇದ್ದ ಕಾಲದಲ್ಲೇ ನೂರಾರು ವಿಡಿಯೋ ಮಾಡಿದ್ರು. ತಮ್ಮನ ಜೊತೆಗೆ, ಅಮ್ಮನ ಜೊತೆಗೆ, ಸ್ನೇಹಿತೆಯರ ಜೊತೆಗೆಲ್ಲ ವಿಡಿಯೋ ಮಾಡಿ ಫೇಮಸ್ ಆಗಿದ್ರು. ಕಾಲೇಜು ದಿನಗಳಲ್ಲೇ ಕಾವ್ಯ ಹವಾ ಜೋರಾಗಿತ್ತು. ಹೀಗಾಗಿ ನಟನೆ ಮೇಲಿನ ಇಂಟ್ರೆಸ್ಟ್ ಆಗಿನಿಂದ ತುಂಬಾನೇ ಇತ್ತು. ನಟನೆ ಬಗ್ಗೆ ಒಲವು ಹೊಂದಿದ್ದ ಕಾವ್ಯ ಶೈವ ಕಲರ್ಸ್ ಕನ್ನಡದ ಶಾಂತಂ ಪಾಪಂ ಸೀರಿಯಲ್ ಮೂಲಕ ಕಿರುತೆರೆಗೆ ಕಾಲಿಡ್ತಾರೆ. ಅಲ್ಲಿಂದ ಕೆಂಡಸಂಪಿಗೆ ಸೀರಿಯಲ್ಗೆ ನಾಯಕಿಯಾಗುವ ಅವಕಾಶ ಹುಡ್ಕೊಂಡು ಬಂತು. ಅದು ಕೂಡ ಕಲರ್ಸ್ ಕನ್ನಡದಲ್ಲೇ. ಮೊದಲ ಬಾರಿಗೆ ನಟಿಯಾಗಿದ್ದು, ಒಂದು ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರ ಮಾಡಿದ್ದು ಕೂಡ ಕೆಂಡಸಂಪಿಗೆ ಸೀರಿಯಲ್ ಮೂಲಕವೇ. ತಮ್ಮ ಚಂದದ ಅಭಿನಯದ ಮೂಲಕ ಮನಗೆದ್ದ ಕಾವ್ಯ ಕಾರಣಾಂತರಗಳಿಂದ ಸೀರಿಯಲ್ನಿಂದ ಅರ್ಧಕ್ಕೆ ಹೊರ ಬಂದ್ರು. ಕೆಂಡಸಂಪಿಗೆ ಬಳಿಕ ಕಾವ್ಯ ಶೈವ ಜಿ ಕನ್ನಡ ವಾಹಿನಿಯ ಡಿಕೆಡಿಗೆ ಪ್ರವೇಶ ಪಡೆದ್ರು. ಡಾನ್ಸ್ ನಲ್ಲೂ ಕಮಾಲ್ ಮಾಡಿದ ನಟಿ ಕಾವ್ಯ ಡಾನ್ಸ್ ಕರ್ನಾಟಕ ಡಾನ್ಸ್ ಶೋನ ವಿನ್ನರ್ ಆಗಿ ಹೊರ ಹೊಮ್ಮಿದ್ರು. ಈ ವೇಳೆ ಗಿಲ್ಲಿ ಹಾಗೂ ಕಾವ್ಯ ನಡುವೆ ಸ್ನೇಹ ಆಗಿದ್ದು, ಇವರಿಬ್ಬರ ಮಧ್ಯೆ ಒಂದೊಳ್ಳೆ ಕೆಮಿಸ್ಟ್ರಿ ಮ್ಯಾಚ್ ಆಗಿದ್ದು. ಈ ರಿಯಾಲಿಟಿ ಶೋ ಮುಗಿದು ಸ್ವಲ್ಪ ಗ್ಯಾಪ್ ತೆಗೆದುಕೊಂಡ ಕಾವ್ಯ ಸಿನಿಮಾಗಳತ್ತ ಮುಖ ಮಾಡಿದ್ರು. ಕೊತ್ತಲವಾಡಿ ಅನ್ನೋ ಸಿನಿಮಾದಲ್ಲಿ ನಟಿಸುವ ಮೂಲಕ ಸಿನಿಮಾ ನಟಿಯಾಗಿಯೂ ಬಡ್ತಿ ಹೊಂದಿದ್ರು. ಇದಾದ ಮೇಲೆ ಕಾವ್ಯ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಒಳ್ಳೆ ಪ್ರಾಜೆಕ್ಟ್, ಒಳ್ಳೆ ಕಥೆಗಾಗಿ ಕಾಯ್ತಾ ಇದ್ರು. ಇಂಥ ಹೊತ್ತಲ್ಲೇ ಬಿಗ್ ಬಾಸ್ ಆಫರ್ ಹುಡ್ಕೊಂಡು ಬರುತ್ತೆ. ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಯಾಗಿ ಬಂದಿದ್ದ ಕಾವ್ಯ ಗಿಲ್ಲಿ ನಟನ ಜೊತೆಗೆ ಜಂಟಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋಗೆ ಕಾಲಿಟ್ಟಿದ್ರು. 112 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದ ಕಾವ್ಯ ಈಗ ಕರುನಾಡಿನ ಪ್ರತಿ ಮನೆಗೂ ಚಿರಪರಿಚಿತರಾಗಿದ್ದಾರೆ. ಟಾಪ್ 5 ಸ್ಪರ್ಧಿಗಳಲ್ಲಿ ಒಬ್ಬರಾಗಿ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದು ತಿಂಗಳಾಗ್ತಾ ಬಂದ್ರು, ಇವರ ಹವಾ ಕಮ್ಮಿ ಆಗಿಲ್ಲ. ಗಿಲ್ಲಿ ಕಾವ್ಯಗೆ ಅಭಿಮಾನಿಗಳ ಕ್ರೇಜ್ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಒಂದ್ ಕಡೆ ಗಿಲ್ಲಿ ಟ್ಯಾಟೋ ಹಾಕಿಸ್ಕೊಂಡು ಅಭಿಮಾನ ಮೆರೆದ್ರೆ, ಮತ್ತೊಂದ್ ಕಡೆ ಕಾವ್ಯ ಶೈವ ಟ್ಯಾಟೋ ಹಾಕಿಸ್ಕೊಂಡು ಪ್ರೀತಿ ತೋರಿಸ್ತಾ ಇದ್ದಾರೆ. ಶೋನಿಂದ ಹೊರ ಬಂದಾಗಿನಿಂದ ಬ್ಯುಸಿ ಆಗಿರುವ ಕಾವ್ಯ ಈಗ ಅಭಿಮಾನಿಗಳಿಗೋಸ್ಕರ ಒಂದು ವಿಡಿಯೋ ಮಾಡಿದ್ದಾರೆ. ಸತತ ಕಾರ್ಯಕ್ರಮಗಳ ನಿಮಿತ್ತ ಕಾವ್ಯ ಆರೋಗ್ಯ ಕೆಟ್ಟಿದೆ. ಈ ಹಿನ್ನೆಲೆಯಲ್ಲಿ ಬಂಡೆ ಮಹಾಕಾಳಿ ದರ್ಶನ ಪಡೆದಿದ್ದಾರೆ. ಯಾರಿಗಾದ್ರೂ ದೃಷ್ಟಿಯಾಗಿದ್ರೆ ಈ ತಾಯಿ ದರ್ಶನದಿಂದ ಸರಿ ಹೋಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಹೀಗಾಗಿ ಕಾವ್ಯ ಕೂಡ ಅಮ್ಮನವರ ದರ್ಶನ ಮಾಡಿ ದೃಷ್ಟಿ ತೆಗೆಸಿದ್ದಾರೆ. ದೇವಿ ದರ್ಶನದ ಬಳಿಕ ವಿಡಿಯೋ ಮಾಡಿರೋ ಕಾವ್ಯ ಈ ವಿಡಿಯೋವನ್ನ ತಡವಾಗಿ ಮಾಡ್ತಾ ಇದ್ದೇನೆ. ಕಾರಣ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ನನಗೆ ಇಷ್ಟು ಜನರ ಪ್ರೀತಿ ಸಿಕ್ಕಿದೆ ಅನ್ನೋದನ್ನ ಊಹಿಸೋದಿಕ್ಕೂ ಸಾಧ್ಯ ಇಲ್ಲ. ಅದನ್ನ ಅರಗಿಸಿಕೊಳ್ಳೋದಿಕ್ಕೆ ಸ್ವಲ್ಪ ಟೈಮ್ ಹಿಡಿಯಿತು. ಮೊದಲನೆಯದಾಗಿ ನನಗೆ ಈ ಅವಕಾಶ ಮಾಡಿಕೊಟ್ಟ ಕಲರ್ಸ್ ಕನ್ನಡಕ್ಕೆ ಥ್ಯಾಂಕ್ ಯು. PR ಗಳು ಇಲ್ಲದೆ ಶೋ ಒಳಗಡೆ ಇರೋದಿಕ್ಕೆ ಆಗಲ್ಲ ಅಂತ ತುಂಬಾ ಜನ ಹೇಳಿದ್ರು. ಆದ್ರೆ ನಾನು ಧೈರ್ಯ ಮಾಡಿ ನನಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇದ್ದು ಬರೋಣ ಅಂದ್ಕೊಂಡು ಹೋದೆ. ಹೊರಗಡೆ ಬಂದು ನೋಡಿದಾಗ ಆ ಪ್ರೀತಿಗೆ ಏನ್ ಹೇಳೋದು. ನೀವು ಪ್ರತಿಯೊಂದು ಫೋಟೋ ವಿಡಿಯೋಗೆ ಹಾಕಿರುವ ಎಫರ್ಟ್ಗೆ ಹ್ಯಾಟ್ಸ್ ಆಫ್ ಅಂತ ಅಭಿಮಾನಿಗಳ ಕುರಿತು ಹೇಳಿದ್ದಾರೆ. ಇದೇ ವೇಳೆ ಟ್ಯಾಟೋ ಹಾಕಿಸ್ಕೊಂಡವರ ಬಗ್ಗೆಯೂ ಮಾತನಾಡಿದ್ದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಟ್ಯಾಟೋ ಹಾಕಿಸ್ಕೊಂಡಿರೋದ್ರ ಬಗ್ಗೆ ನಾನು ಮಾತನಾಡಲೇಬೇಕು. ನಾನಿದನ್ನ ಎಂಟರ್ಟೈನ್ ಮಾಡಲ್ಲ, ನಾನಿದನ್ನ ಬೆಂಬಲಿಸೋದಕ್ಕೆ ಸಾಧ್ಯ ಇಲ್ಲ. ಲೈಫ್ ಲಾಂಗ್ ನಿಮ್ಮ ಸ್ಕಿನ್ ಮೇಲೆ ಆ ಟ್ಯಾಟೋ ಇರುತ್ತೆ. ನೀವು ನಮ್ಮ ಟ್ಯಾಟೋ ಹಾಕಿಸ್ಕೊಂಡಿದ್ದೀರಿ ಅಂದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ, ಆದ್ರೆ ಬೇಜಾರ್ ಕೂಡ ಆಗುತ್ತೆ. ನೀವು ನಮ್ಮ ಹತ್ತಿರ ಬಂದು ಮಾತನಾಡಿಸ್ತೀರಲ್ವಾ, ಅಷ್ಟೇ ಸಾಕು. ಅದಕ್ಕಿಂತ ಹೆಚ್ಚಿಗೆ ಇನ್ನೇನೂ ಬೇಡ, ಅಷ್ಟೇ ಸಾಕು. ದಯವಿಟ್ಟು ಈ ತರದ ನಿರ್ಧಾರ ಮಾಡಬೇಡಿ ಅಂತ ಕೇಳ್ಕೊಂಡಿದ್ದೀನಿ ಅಂದಿದ್ದಾರೆ. ಆತ್ಮೀಯರೇ, ಒಂದ್ ಕಡೆ ಕಾವ್ಯ ಕಥೆ ಇದಾದ್ರೆ ಇನ್ನೊಂದ್ ಕಡೆ ಗಿಲ್ಲಿ ಅಭಿಮಾನಿಯೊಬ್ರು ಪದೇ ಪದೇ ರೊಚ್ಚಿಗೆ ಹೇಳ್ತಿದ್ದಾರೆ.
ಕೈ ಮೇಲೆ ಗಿಲ್ಲಿ ಟ್ಯಾಟೋ ಹಾಕಿಸ್ಕೊಂಡಿರುವ ಈ ಅಭಿಮಾನಿಗೆ ಗಿಲ್ಲಿ ನನ್ನ ಮೀಟ್ ಆಗಿಲ್ಲ ಅನ್ನೋದೇ ಕೊರಗು. ನನಗೆ ಫೋನ್ ಮಾಡಿ ಸಿಗ್ತೀನಿ ಅಂದಿದ್ರು, ಆಮೇಲೆ ಸಿಕ್ಕಿಲ್ಲ. ಇದು ಅಭಿಮಾನಿಗೆ ಮಾಡಿದ ಮೋಸ ಅಲ್ವಾ ಅಂತ ಸಿಕ್ಕ ಮೈಕ್ ಮುಂದೆ ಹೋಗಿ ಮಾತನಾಡ್ತಿದ್ದಾರೆ. ನಾನೀಗ ಟ್ಯಾಟೋ ಹಾಕಿಸ್ಕೊಂಡಿದ್ದೀನಿ, ನಮ್ಮ ಮನೆಯವರು ಕೇಳಿದ್ರೆ ಏನ್ ಹೇಳಲಿ ಅಂತ ಶೋ ಆಫ್ ಮಾಡ್ತಿದ್ದಾರೆ. ಗಿಲ್ಲಿಯನ್ನ ನಾವು ಮನಸಾರೆ ಇಷ್ಟಪಡ್ತೀವಿ, ಅವರನ್ನ ಬೆಂಬಲಿಸ್ತಿದ್ದೀವಿ. ನಮ್ಮನ್ನ ಅವರು ಮಾತನಾಡಿಸ್ಲಿ ಅನ್ನೋದಷ್ಟೇ ನಮ್ಮ ಆಶಯ. ಅವರು ನಮ್ಮನ್ನ ಮಾತನಾಡಿಸಿದ್ರೆ ನಾವೇನು ಕೋಟ್ಯಾಧಿಪತಿ ಆಗಲ್ಲ ಅಂತ ಬೇಸರ ಹೊರ ಹಾಕಿದ್ದಾರೆ. ಇವರ ಮಾತುಗಳನ್ನ ಕೇಳಿದ ಗಿಲ್ಲಿಯ ಬೇರೆ ಅಭಿಮಾನಿಗಳು ಹಿಗ್ಗಾಮುಗ್ಗಾ ಕ್ಲಾಸ್ ತಗೊಳ್ತಿದ್ದಾರೆ. ಫೇಮಸ್ ಆಗಬೇಕು, ಸುದ್ದಿಯಲ್ಲಿರಬೇಕು ಅಂತ ಈ ಗಿಮಿಕ್ ಮಾಡ್ತಿದ್ದಾರೆ. ನಿಮ್ಮನ್ನ ಟ್ಯಾಟೋ ಹಾಕಿಸ್ಕೊಳ್ಳೋದಕ್ಕೆ ಹೇಳಿದ್ಯಾರು, ಏನು ಗಿಲ್ಲಿ ಬಂದು ಹೇಳಿದ್ರ ಅಂತ ಕ್ಲಾಸ್ ತಗೋತಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.